ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪೂರ್ಣಿಮಾ ಭಟ್ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಈಕೆ ಹೆಸರು ಪೂರ್ಣಿಮಾ ಭಟ್. ಊರು ಮಂಡ್ಯ ಹತ್ತಿರ ಒಂದು ಹಳ್ಳಿ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ವಯಸ್ಸು 36 ವರ್ಷ ನಡೀತಾ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಗಂಡ ಇದ್ದರೂ ಚೂರು ಆಲ್ಮೋಸ್ಟು ಫಾರ್ಮ್ ಹೌಸ್ ಕಡೆ ಬರಲ್ಲ, ಜೊತೆಗೆ ಸುಖನೂ ಕೊಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇವಳ ಬಯಕೆ ಒಬ್ಬ ಕೆಲಸಗಾರರನ್ನು ಇಟ್ಟುಕೊಂಡು ಚೆನ್ನಾಗಿ ಒಂದು ಸುಖ ಅನುಭವಿಸೋ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ದೇಕೋ ಅವರ ಕಡೆಯಿಂದ 2022ರ ಒಂದು ಮಾಡೆಲ್ ಹೊಂಡಾ ಅಮೇಜ್ ಸೆಕೆಂಡ್ ಜನರೇಷನ್ನ ಒಂದು ಕಾರ್ ಕೂಡ ಸೆಲ್ಲಿಂಗ್ ಇಟ್ಟಿದ್ದಾರೆ. ಆ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಹಾಗೆಯೇ ಸ್ನೇಹಿತರೆ, ಕೆಲಸಕ್ಕೆ ಇಟ್ಟುಕೊಂಡು ಸುಖ ಪಡೆಯಲು ಆಲ್ಮೋಸ್ಟ್ ಕಾರಣ ಹೀಗೆಲ್ಲ ಇದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ನಾನು ಊರಲ್ಲೇ ಆಲ್ಮೋಸ್ಟ್ ಒಬ್ಬನ ಜೊತೆಯಲ್ಲಿ ಸಂಬಂಧಕ್ಕೆ ಇಟ್ಟುಕೊಂಡಿದ್ದೆ, ಆದರೆ ಅದು ಗಂಡನಿಗೆ ಅನುಮಾನ ಬಂತು, ಅದಕ್ಕೆ ಅವನನ್ನು ಬಿಟ್ಟೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವಳ ಗಂಡ ಆಲ್ಮೋಸ್ಟ್ ತೂತು ಚೆನ್ನಾಗಿ ಕೈದಿಲ್ಲ, ಹಾಗೆಯೇ ಫಾರ್ಮ್ ಹೌಸ್ ಕಡೆನೂ ಬರಲ್ಲ. ಸೊ ಅದಕ್ಕೆ ಫಾರ್ಮ್ ಹೌಸ್ ಕಡೆ ಒಬ್ಬರಿಗೆ ಆಲ್ಮೋಸ್ಟ್ ಕೆಲಸಕ್ಕೆ ಇಟ್ಟುಕೊಂಡು ಅವನ ಜೊತೆ ಒಂದು ಸುಖ ಕೂಡ ಅನುಭವಿಸೋ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಫಾರ್ಮ್ ಹೌಸ್ ಕಡೆ ಆಲ್ಮೋಸ್ಟ್ ಹೋದರೆ ಅಲ್ಲಿ ಗಂಡ ಬರಲ್ಲ, ಕೆಲಸನೂ ಆಗುತ್ತೆ, ಜೊತೆಗೆ ಸುಖನೂ ಸಿಗುತ್ತೆ ಅಂತೇಳಿ ಆಲ್ಮೋಸ್ಟ್ ಒಬ್ಬರನ್ನ ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇದೆಲ್ಲ ಒಂದು ಕ್ವಾಲಿಟೀಸ್ ಇದ್ದರೆ ಸಂಬಳ ಕೊಟ್ಟು ಇಟ್ಟುಕೊಳ್ಳುತ್ತೇನೆ. ಸೊ ಆ ಒಂದು ಬರುವಂಥ ಗಂಡಿನ ಒಂದು ಕ್ವಾಲಿಟೀಸ್ ಹೀಗೆಲ್ಲ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್ ನೋಡಿ, ನೋಡಲು ಚೆನ್ನಾಗಿ ಇದ್ದರೆ ಸಾಕು, ಮತ್ತು ಕೆಲಸ ಕೂಡ ಮಾಡಲು ಬರಬೇಕು. ನಾನು ಫಾರ್ಮ್ ಹೌಸ್ಗೆ 10 ಗಂಟೆ ಮೇಲೆ ಬರ್ತೇನೆ, ಅಷ್ಟರಲ್ಲಿ ಆಲ್ಮೋಸ್ಟ್ ಕೆಲಸ ಮುಗಿಸಿ ರೆಡಿ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ನಂತರ ಮಧ್ಯಾಹ್ನ ತನಕ ಆಲ್ಮೋಸ್ಟ್ ಚೆನ್ನಾಗಿ ಒಂದು ಗಂಡನ ಒಂದು ಭಯ ಇಲ್ಲದೆ ತೂತುಕೆದು ಸುಖ ಕೊಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನನಗೆ ಆಲ್ಮೋಸ್ಟ್ ನಿಮ್ಮಿಂದ ಸುಖ ಸಿಕ್ಕರೆ ಇನ್ನು ಹಣ ಕೂಡ ಜಾಸ್ತಿ ಕೊಡ್ತೇನೆ, ಆದರೆ ಸಂಬಂಧ ಮಾತ್ರ ಗುಪ್ತವಾಗಿರಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ನ ಬಗ್ಗೆ ನೋಡ್ಲಿಕ್ಕೆ ಹೋದರೆ, ಕಾರ್ ರಿವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಜುಲೈ 2022, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿರುತ್ತೆ. ಹಾಗೆಯೇ ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಸೀಟ್ ಬಂದುಬಿಟ್ಟು 5 ಸೀಟ್ ಕೂಡ ಆಲ್ಮೋಸ್ಟ್ ಕೂತ್ಕೊಳ್ಳೋಕೆ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು 28,000 ಕಿಲೋಮೀಟರ್ ಕೂಡ ರನ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, RTO ಬಂದುಬಿಟ್ಟು ಹೈದರಾಬಾದ್ ಪಾಸಿಂಗ್ ಇರುತ್ತೆ. ನಂಬರ್ ಆಫ್ ಓನರ್ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಇಂಜಿನ್ ಕೂಡ 1199 CC ಕೂಡ ಇದೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಕಾರ್ನ ಒಂದು ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಈ ಒಂದು ಕಾರ್ನ ಒಂದು ರಿವ್ಯೂ ಆಗಿರುತ್ತೆ. ಹಾಗೆಯೇ ಸ್ಪೆಸಿಫಿಕೇಶನ್ ನೋಡ್ಲಿಕ್ಕೆ ಹೋದರೆ ಆಲ್ಮೋಸ್ಟು 88.50 BHP ಇರುತ್ತೆ. 18 ಕಿಲೋಮೀಟರ್ ಆಲ್ಮೋಸ್ಟ್ ಮೈಲೇಜ್ ಕೂಡ ಕೊಡುತ್ತೆ. ಮತ್ತು ಏರ್ ಬ್ಯಾಗ್ ನೋಡ್ಲಿಕ್ಕೆ ಹೋದರೆ 2 ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ, ಸ್ಟೇರಿಂಗ್ ಕೂಡ ಹೀಗಿದೆ, ಮತ್ತು ಸೀಟ್ ಕೂಡ ತುಂಬಾ ಚೆನ್ನಾಗಿ ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ರಿವ್ಯೂ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.